ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ವ್ರತವನ್ನು ಯಾವಾಗ ಆಚರಿಸಬೇಕು, ಅದರ ಮಹತ್ವವೇನು ಹಾಗೂ ಪೂಜಾ ಸಮಯವನ್ನು ತಿಳಿಸ್ಕೊಡ್ತೀನಿ. ಈ ವರಮಹಾಲಕ್ಷ್ಮಿ ವ್ರತವನ್ನು ಮಾಡೋದ್ರಿಂದ ಸಂಪತ್ತು, ಬುದ್ಧಿವಂತಿಕೆ, ಶಕ್ತಿ ಮತ್ತು ಶಾಂತಿಯನ್ನು ತಾಯಿ ಕರುಣಿಸುತ್ತಾರೆ. ಮನೆಯ ಗೃಹಿಣಿಯರೆಲ್ಲರೂ ತಮ್ಮ ಕುಟುಂಬದ ಶ್ರೇಯಸ್ಸಿಗಾಗಿ ಮತ್ತು ಆರೋಗ್ಯಕ್ಕಾಗಿ, ಹಣಕಾಸಿನ ಅನುಕೂಲಕ್ಕಾಗಿ ಈ ವ್ರತವನ್ನು ಆಚರಿಸುತ್ತಾರೆ. ವರಮಹಾಲಕ್ಷ್ಮಿ ವ್ರತವು ಶ್ರಾವಣ ಮಾಸದ ಹುಣ್ಣಿಮೆಗೂ ಮುಂಚಿತವಾಗಿ ಬರುವ ಶುಕ್ರವಾರದಂದು ಆಚರಿಸಲ್ಪಡುತ್ತದೆ. ಇದು ಅತ್ಯಂತ ಪವಿತ್ರವಾದ ಹಿಂದೂ ಹಬ್ಬವಾಗಿದೆ. ಈ ದಿನ ತಾಯಿ ಲಕ್ಷ್ಮಿಯನ್ನು ಭಕ್ತಿಯಿಂದ ಪೂಜಿಸುವುದರಿಂದ ಅಷ್ಟಲಕ್ಷ್ಮಿಯರ ಕೃಪೆ ಲಭಿಸುತ್ತದೆ ಹಾಗೂ ಸಮೃದ್ಧಿ, ಶಾಂತಿ ಮತ್ತು ಸಂತೋಷ ಪ್ರಾಪ್ತಿಯಾಗುತ್ತದೆ. 2026ರ ವರಮಹಾಲಕ್ಷ್ಮಿ ವ್ರತವು ಕರ್ನಾಟಕದ ಸಂಪ್ರದಾಯದಂತೆ ಆಗಸ್ಟ್ 21 ಶುಕ್ರವಾರ ಬಂದಿದೆ. ಇನ್ನು ಪೂಜೆಯ ಶುಭ ಮುಹೂರ್ತದ ಸಮಯಗಳು ಯಾವುವೆಂದರೆ, ಸಿಂಹ ಲಗ್ನ ಬೆಳಿಗ್ಗೆ 6:42ರಿಂದ ಬೆಳಿಗ್ಗೆ 8:47ರವರೆಗೆ, ವೃಶ್ಚಿಕ ಲಗ್ನ ಮಧ್ಯಾಹ್ನ 1 ಗಂಟೆಯಿಂದ ಮಧ್ಯಾಹ್ನ 3:13ರವರೆಗೆ, ಇನ್ನು ಕುಂಭ ಲಗ್ನ ಸಂಜೆ 7:11ರಿಂದ ರಾತ್ರಿ 8:50ರವರೆಗೆ ಇರುತ್ತದೆ. ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬವು ರಾಜಯೋಗದಲ್ಲಿ ಬಂದಿರುವುದರಿಂದ ಅತ್ಯಂತ ಶುಭದಾಯಕವಾಗಿರುತ್ತದೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ.